ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ ದೆಹಲಿಯಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಈಗಾಗಲೇ ಸರ್ಕಾರದ ಜೊತೆಗೆ 4 ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಇವತ್ತು ಅಂತಿಮ ಸುತ್ತಿನ ಮಾತುಕತೆ ಇದೆ. ಎಲ್ಲಾ ಷರತ್ತುಗಳಿಗೂ ಒಪ್ಕೊಂಡಿರುವಂತಹ ಸರ್ಕಾರ ಒಂದು ಷರತ್ತಿಗೆ ಈಗ ಮೀನಾಮೇಷ ಎಣಿಸ್ತಾ ಇದೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ. ಈ ಮಧ್ಯೆ ನರೇಂದ್ರ ಮೋದಿ ಅವರು ಈಗ ಫುಲ್ ಜೆನ್ಜಿಗೆ ಫೇವರೇಟ್ ಆಗೋಕ್ಕೆ ಬಹಳ ಹರಸಾಹಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಮೊದಲನೇ ದಿನಾನೇ ಹಾಯ್ ಫ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಅನ್ನ ಬಿಟ್ಟ ಮೇಲೆ ಪ್ರತಿದಿನ ಆ ಕನೆಕ್ಷನ್ ಬ್ರೇಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎವ್ರಿ ಡೇ ಅವರು ಲೈವ್ ಬರ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಿನ್ನೆ ಕೂಡ ಅವರು ರಾತ್ರಿ ಲೈವ್ ಬಂದಿದ್ರು. ಲೈವ್ ಬಂದು ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಅಂದಿದ್ದಾರೆ. ಹಾಗಾದ್ರೆ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ನರೇಂದ್ರ ಮೋದಿ ಅವರು ಜೆನ್ಜಿ ಕಿಡ್ಸ್ಗೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಎಸ್, ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಏನು ಜೆನ್ಜಿ ಕಿಡ್ಸ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಮಾಡಿರುವಂತಹ ನಿನ್ನೆಯ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ, ಮೊನ್ನೆಯ ವಿಡಿಯೋ ಮತ್ತು ನಿನ್ನೆ ರಾತ್ರಿಯ ವಿಡಿಯೋ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರಿಯಾಕ್ಷನ್ಸ್ ಎಲ್ಲ ಬಂದಿದೆ. ಬಟ್ ಬನ್ನಿ ಮೊದಲಿಗೆ ವಿಡಿಯೋ ನೋಡೋಣ, ಆಮೇಲೆ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಕೊಡೋಣ.
कल देर रात आपसे ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಮೊದಲನೇ ದಿನ ಒಂದು ವಿಡಿಯೋ ಮಾಡಿದ್ರು. ತುಂಬ ಕ್ಲೋಸ್ ಅಪ್ ಅಲ್ಲಿ ಇರುವಂತಹ ಈ ವಿಡಿಯೋ ಏನಿದೆ, ಸೊ ಆ ವಿಡಿಯೋ ಬಂದ್ಬಿಟ್ಟು ಮೊದಲನೇ ದಿನದ್ದು. ಮತ್ತು ಇನ್ನೊಂದು ಒಂದು ಸ್ವಲ್ಪ ಒಳ್ಳೆ ಫ್ರೇಮ್ ಇಟ್ಕೊಂಡು ಮಾತಾಡಿರೋದು ಅದು ನಿನ್ನೆ ವಿಡಿಯೋ. ಸೊ ಮೊನ್ನೆ ವಿಡಿಯೋದಲ್ಲಿ ತುಂಬ ಕ್ಲೋಸ್ ಅಲ್ಲಿ ಏನು ಮಾತಾಡಿದ್ದಾರೆ ಅದಕ್ಕೆ ಭಾಳ ಜನ ಕಮೆಂಟ್ ಮಾಡಿದ್ದಾರೆ. ಏನು ಅಂತಂದರೆ ಒಂದು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ ನರೇಂದ್ರ ಮೋದಿ ಅವರೇ, ಫೋನ್ ಹಿಂಗೆ ಇಟ್ಕೋಬೇಕು, ಹೆಡ್ ರೂಮ್ ಇಷ್ಟು ಬಿಡಬೇಕು, ಇಷ್ಟು ದೂರದಲ್ಲಿ ಕುತ್ಕೊಳ್ಬೇಕು ಅಂತೆಲ್ಲ ಭಾಳ ಜನ ಕಮೆಂಟ್ ಮಾಡಿದರು. ಅದರ್ವೈಸ್ ಆಲ್ಸೋ ನಿನ್ನೆಯ ವಿಡಿಯೋಗೂ ಕೂಡ ಭಾಳಷ್ಟು ಕಮೆಂಟ್ಸ್ ಬರ್ತಾ ಇದೆ. ಏನು ಅಂತಂದರೆ ನರೇಂದ್ರ ಮೋದಿಜಿ ಅವರು ಡೇ ಟು ಡೇ ಬೇಸಿಸ್ ಅಲ್ಲಿ ಏನು ನಮ್ಮ ಜೆನ್ಸಿಗಳಿದ್ದಾರೆ ಅವ್ರ ಜೊತೆಗೆ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಅವರು ವಿಡಿಯೋಗಳನ್ನ ಮಾಡಿ ಅಥವಾ ಡೇ ಟು ಡೇ ಬೇಸಿಸ್ ಅಲ್ಲಿ ಅವರು ಸೆಲ್ಫಿ ವಿಡಿಯೋಗಳನ್ನ ಮಾಡಿ ಅವ್ರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರು ಏನು ಈ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿ ಆದಮೇಲೆ ಸಿಕ್ಕಾಪಟ್ಟೆ ಶೇರ್ಸ್ ಆಗಿದೆ, ಸಿಕ್ಕಾಪಟ್ಟೆ ವ್ಯೂಸ್ ಆಗಿದೆ ಮತ್ತು ಸಿಕ್ಕಾಪಟ್ಟೆ ಅವ್ರಿಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ. ಇವನ್ ಕ್ಯಾಬಿನೆಟ್ ಅಲ್ಲೂ ಹೇಳಿದಾರಂತೆ, ಸರ್ ನೀವು ಸುಮ್ಮನೆ ಕುತ್ಕೊಳ್ಬೇಡಿ, ದಿನಕ್ಕೊಂದು ವಿಡಿಯೋ ಮಾಡಿ, ನಾಟ್ ಓನ್ಲಿ ನೀವು ಫೇಸ್ಬುಕ್ ಅಥವಾ ಎಕ್ಸ್ ಟ್ವಿಟರ್ ಖಾತೆ ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಆಕ್ಟಿವ್ ಆಗಿರಿ. ಯಾಕೆಂದ್ರೆ ಜನ ಡಿಬೇಟ್ಗಳನ್ನ ನೋಡ್ತಾ ಇಲ್ಲ, ಐ ಮೀನ್ ನಾಟ್ ಜನ, ಜೆನ್ಸಿಗಳು ಟಿವಿ ಡಿಬೇಟ್ಗಳನ್ನ ನೋಡಲ್ಲ, ಅವರು ಇನ್ಸ್ಟಾಗ್ರಾಮ್ಗಳನ್ನ ನೋಡ್ತಾರೆ. ಹೀಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವ್ ಆಗಿರಿ ಅಂತ. ಸೊ ನರೇಂದ್ರ ಮೋದಿ ಅವರ ವಿಡಿಯೋ ನೋಡಿರುವಂಥ ಜೆನ್ಸಿಗಳು ನಮ್ಮ ಮೋದಿ ಅವರು ಈಗ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಮತ್ತು ವ್ಲಾಗರ್ ಆಗಿದ್ದಾರೆ ಅಂತ ಎಲ್ಲ ಕಮೆಂಟ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾಳ ಜನ ನರೇಂದ್ರ ಮೋದಿ ಅವರೇ ನಿಮ್ಮ ಸ್ಕಿನ್ ರೊಟೀನ್ ಏನು ಮಾಡ್ತೀರಾ, ಇಷ್ಟು ಗ್ಲೋಯಿಂಗ್ ಸ್ಕಿನ್ ಇದೆಯಲ್ಲ ನಿಮಗೆ ಅಂತ. ಈ ಹಿಂದೆ ಕ್ರಿಕೆಟ್ ಪ್ಲೇಯರ್ ಹರ್ಲಿನ್ ಕೂಡ ಕೇಳಿದ್ರು ಪ್ರಶ್ನೆನ, ಸರ್ ನೀವೇನು ಹಚ್ತೀರಾ ಮುಖಕ್ಕೆ, ನಿಮ್ಮ ಮುಖ ಇಷ್ಟು ಗ್ಲೋ ಆಗಿದೆ ಅಲ್ಲ ಅಂತ. ಇವತ್ತು ಸೆಲ್ಫಿ ಕ್ಯಾಮ್ರಾದಲ್ಲಿ ಅವ್ರು ಮಾತಾಡ್ತಾ ಇರುವಾಗ ಎಲ್ಲರೂ ಅವ್ರ ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೆನ್ಸಿಗಳು. ನಿಮ್ಮ ಸ್ಕಿನ್ ರೊಟೀನ್ ಏನು, ನೀವು ಫೋನ್ನ ಯಾವ ಮೋಡಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೀರಾ, ನೀವು ಯಾವ ಫೋನ್ನ ಯೂಸ್ ಮಾಡ್ತೀರಾ ಅಂತ. ಇನ್ನು ಈ ಹಿಂದೆ 8 ಗಂಟೆಗೆ ಏನು 2016ರಲ್ಲಿ ನೋಟ್ ಬ್ಯಾನ್ ಬಗ್ಗೆ ಮಾತಾಡಿದ್ರು, ಅದಕ್ಕೂ ಮತ್ತು ಇವತ್ತಿನ ವಿಡಿಯೋಗೂ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಹಳೆ ನೆನಪುಗಳನ್ನು ಕೆದಕ್ತಾ ಇದ್ದಾರೆ. ಸೊ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಸುದ್ದಿ ಆಗುತ್ತೆ. ಇವತ್ತು ಅವ್ರು ಮಾಡ್ತಾ ಇರುವಂತಹ ಸೆಲ್ಫಿ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಮಾತನ್ನು ಆರಂಭಿಸ್ತಾರೆ ಅವರು. ಮೊದಲ ಸೆಲ್ಫಿ ವಿಡಿಯೋಗೆ ಅವರಿಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ಗೆ ನರೇಂದ್ರ ಮೋದಿ ಅವರು ಥ್ಯಾಂಕ್ ಯು ಹೇಳಿದ್ದಾರೆ. ತಮ್ಮ ಹಿಂದಿನ ವಿಡಿಯೋಗಳಿಗೆ ಲಕ್ಷಾಂತರ ಯುವಕರಿಂದ ತುಂಬ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಇದೆ ಮತ್ತು ನಾನು ಕೊಟ್ಟಿರುವಂತಹ ಸಲಹೆಗಳನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ, ನಿಮ್ಮ ನಂಟು ಹೀಗೆ ಗಟ್ಟಿ ಆಗಲಿದೆ ಅಂತ ಒಂದು ಭರವಸೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಭಾಳ ಜನ ಹೇಳ್ಬೋದು, ಇದೇನಪ್ಪ ಪ್ರಧಾನಿಗಳು ಈ ರೀತಿ ಮಾಡಿದ್ದೇ ಇಲ್ಲ, ಪ್ರಧಾನಿಗಳು ಈ ರೀತಿ ಸೆಲ್ಫಿ ವಿಡಿಯೋಗಳೇ ಮಾಡಿದ್ದಿಲ್ಲ ಅಂತ. ಸೊ ಆ ಜೆನ್ಸಿಗಳನ್ನು ಆಕರ್ಷಿಸೋದಕ್ಕೆ, ಅವ್ರ ಜೊತೆಗೆ ಒಂದು ಇಂಟರ್ಯಾಕ್ಷನ್ ಗಟ್ಟಿಯಾಗಿ ಬಿಲ್ಡ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಇಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನು ನಾವು ತುಂಬ ಪಾಸಿಟಿವ್ ಆಗಿ ಸ್ವೀಕರಿಸಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇಷ್ಟು ದಿನ ನಾವು ಮಾತಾಡಿಲ್ಲ ಅಂತ ಅವ್ರನ್ನ ಟೀಕೆ ಮಾಡಿದ್ದೀವಿ. ಇವತ್ತು ಮಾತಾಡುವಾಗಲೂ ಕೂಡ ಅವರು ಮಾತಾಡಿರೋದನ್ನು ಹೀಯಾಳಿಸೋದು, ಅಪಹಾಸ್ಯ ಮಾಡೋದು, ದಟ್ಸ್ ನಾಟ್ ಫೇರ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಒಂದು ಸ್ಟೆಪ್ ಫಾರ್ವರ್ಡ್ ಬಂದಿದ್ದಾರೆ. ಹೌದು, ಇಷ್ಟು ದಿನ ಮಾತಾಡಿಲ್ಲ, ಬಟ್ ನಾನು ಡೇ ಟು ಡೇ ಬೇಸಿಸಲ್ಲಿ ಇನ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿರೋದಿದೆಯಲ್ಲ, ಅದನ್ನು ನಾವು ಮುಕ್ತ ಕಂಠದಿಂದ ಶ್ಲಾಘಿಸಬೇಕು. ಯಾಕೆ ಅಂತಂದರೆ ಒಂದು ರೀತಿಯ ಸಾಂಪ್ರದಾಯಿಕವಾದಂತಹ ಒಂದು ಪ್ರೋಟೋಕಾಲನ್ನು ಬಿಟ್ಟು ಈ ರೀತಿ ಒಂದು ಹೊಸ ರೀತಿಯಾದಂತಹ ಅಪ್ರೋಚ್ ಮಾಡುವಂತಹ ಅವರ ಆ್ಯಟಿಟ್ಯೂಡ್ ಇದೆಯಲ್ಲ, ಅದನ್ನು ನಿಜಕ್ಕೂ ಕೂಡ ಪ್ರಶಂಸಿಸಬೇಕು ಅಂತ ಅನಿಸುತ್ತೆ. ಸೊ ದಿನಂಪ್ರತಿ ಈ ರೀತಿ ಸೆಲ್ಫಿ ವಿಡಿಯೋಗಳಲ್ಲಿ ಏನು ಮಾತಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕನೆಕ್ಷನ್ ಬಿಲ್ಡ್ ಮಾಡೋದ್ರ ಜೊತೆಗೆ ಏನು ಮಾತಾಡ್ತೀರಾ, ಯುವಕರಲ್ಲಿ ಯಾವ ರೀತಿಯಾದಂಥ ಭರವಸೆಯನ್ನು, ಒಂದು ಆತ್ಮವಿಶ್ವಾಸವನ್ನು, ಒಂದು ಭದ್ರತೆಯನ್ನು ಹೇಗೆ ಮೂಡಿಸ್ತಾರೆ ನರೇಂದ್ರ ಮೋದಿ ಅನ್ನೋರು ಈಗ ಇರುವಂಥ ಅತಿ ದೊಡ್ಡ ಪ್ರಶ್ನೆ. ಐ ಬಿಲೀವ್ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ.